ಆದ್ಮೇಲೆ 5 ದಿನದ ಶಿಬಿರವನ್ನು 7-8 ವರ್ಷಗಳ ಹಿಂದೆ 3 ದಿನಕ್ಕಿಂತ 5 ದಿನದ ಶಿಬಿರ ಇನ್ನೂ ಎಫೆಕ್ಟಿವ್. ನಾನು ಆ ಥರದ ಒಂದು 2-3 ಆ್ಯಂಕರಿಂಗ್ ರಿಲೇಟೆಡ್ ವರ್ಕ್ಶಾಪ್ ಮಾಡಿದ್ದೀನಿ. ಆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಅನುಶ್ರೀ ಮತ್ತು ಇನ್ನೊಬ್ಬ ಫಿಲಮ್ ಆ್ಯಕ್ಟ್ರೆಸ್ ಶ್ರುತಿ ಹರಿಹರ ಅವ್ರನ್ನೆಲ್ಲ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದು ಭಾಗವಹಿಸಿದ್ರು. ಅದು ವಿಡಿಯೋಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಅದರಲ್ಲಿ ಪಾರ್ಟಿಸಿಪೆಂಟ್ ಆಗಿ ಬಂದ CV ಮುರಳೀಧರ್ ಈಗ ಈಸ್ ದಿ ಚೀಫ್ ಟ್ರಾಫಿಕ್ ವಾರ್ಡನ್ ಫಾರ್ ಬೆಂಗಳೂರು ಸಿಟಿ. ಸೊ ಇಲ್ಲಿದ್ದಾರೆ. ನನಗೇನು ಖುಷಿ ಅಂದರೆ ಚೀಫ್ ಟ್ರಾಫಿಕ್ ವಾರ್ಡನ್ ಆದಮೇಲೆ ಎಲ್ಲ TV ಚಾನಲ್ಲು, ಎಲ್ಲ ರೇಡಿಯೋ, FM ಎಲ್ಲ ಕಡೆ ಕೇಳ್ತಾ ಇತ್ತು, ಮಾತುಗಳು ಕೇಳ್ತಾ ಇದ್ದೆ. ಕಾರಲ್ಲಿ ಕೂತ್ಕೊಂಡು ರೇಡಿಯೋ ಹಾಕಿದ್ರೆ ಇವರು ಮಾತು ಬರ್ತಾ ಇತ್ತು. ಸೊ ಹ್ಯಾಪಿ ಟು ಸಿ ಯು ಸರ್ ಹಿಯರ್. ಅಷ್ಟೇ ಅಲ್ಲ, ಇದು 4ನೇ ಕ್ಯಾಂಪ್ ಅಲ್ಲ, 2ನೇ ಕ್ಯಾಂಪು. ಇದೇ ಹಾಲ್ ಇಲ್ಲಿ 3 ದಿನದ ಶಿಬಿರನ ಭಾಗವಹಿಸಿದ್ದಾರೆ. 5 ದಿನದ ಶಿಬಿರ, 3 ದಿನದ ಶಿಬಿರ, ಅದಾದ ಒಟ್ಟಾರೆ ಅನುಭವ, ನಮ್ಮ ಗ್ರ್ಯಾಟಿಟ್ಯೂಡ್ ಫಂಕ್ಷನ್, ಇಷ್ಟು ಸೇರಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಅಂದರೆ ನಾವು ಕೃತಜ್ಞತೆಯನ್ನು ಹೇಳಬೇಕು. ಮೊದಲನೇದಾಗಿ ನಮ್ಮ ತಂದೆ ತಾಯಿಯವರಿಗೆ ಕೃತಜ್ಞತೆ, ನನ್ನ ಬಂಧು ಭಗಿನಿಯರಿಗೆ ಕೃತಜ್ಞತೆ, ನನ್ನ ಹೆಂಡತಿ ಮಗನಿಗೆ ಕೃತಜ್ಞತೆ, ಆಮೇಲೆ ನನ್ನ ಟೀಚರ್ಸ್ಗೆ ಕೃತಜ್ಞತೆ, ಗುರುಗಳಿಗೆ, ಹಿರಿಯರಿಗೆ ಕೃತಜ್ಞತೆ, ಆಮೇಲೆ ನಮ್ಮ ವಿಶೇಷವಾಗಿ ಜಯಪ್ರಕಾಶ್ ಅವರಿಗೆ ಕೃತಜ್ಞತೆ, ಹಾಗೆ ಸಮಾಜಕ್ಕೆ ಕೃತಜ್ಞತೆ. ಯಾಕೆ ಕೃತಜ್ಞತೆಗಳನ್ನು ಹೇಳಬೇಕು ಅಂದರೆ ಅದರಲ್ಲಿಯೂ ನಾವು ಕೃತಜ್ಞತೆಯನ್ನು ಯಾವ ರೂಪದಲ್ಲಿ ಸಮಾಜಕ್ಕೆ ವಾಪಸ್ ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕೃತಜ್ಞತೆ ಯಾಕೆ ಕೊಡಬೇಕು ಅಂದರೆ ಸಮಾಜ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ತಂದೆ ತಾಯಿಯನ್ನು ಕೊಟ್ಟಿದೆ, ಕುಟುಂಬವನ್ನು ಕೊಟ್ಟಿದೆ, ಮೋಟ್ರ್ ಸೈಕಲ್ ಕೊಟ್ಟಿದೆ, ಹಬ್ಬ ಹರಿದಿನಗಳನ್ನು ಆಚರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಾನೇನಾದರೂ ಮನೆಯಿಂದ ಹೊರಗೆ ಬಂದರೆ ಎಷ್ಟೊತ್ತಾಗತ್ತೆ ಮನೆಗೆ ವಾಪಸ್ ಬರೋದು ಅಂತ ಕೇಳೋದಕ್ಕೆ ಒಬ್ಬ ಹಿತೈಷಿಗಳನ್ನು ಕೊಟ್ಟಿದೆ. ನಾನೊಬ್ಬ ತುಂಬ ದೊಡ್ಡ ಶ್ರೀಮಂತ. ಹಾಗೆಯೇ ನಾನು ಸಾಮಾಜಿಕ ವಲಯದಲ್ಲಿ ಏನಾದರೂ ಒಂಚೂರು ಸಾಧನೆ ಮಾಡ್ತಾ ಇದ್ದೀನಿ ಅಂದರೆ ಏನು ಮಾಡಿದೆ ನೀನು ಅಂತ ಕೇಳುವಂತಹ ಗುರುಗಳು ಕೂಡ ಜೊತೆಯಲ್ಲಿದ್ದಾರೆ. ಇದೆಲ್ಲವನ್ನು ಸಾಧನೆ ಅಂತ ಪರಿಗಣಿಸಿ ಅದನ್ನು ಸಂತೋಷ ಪಡುವ ನನ್ನ ಗೆಳೆಯರು, ಸ್ನೇಹಿತರು ಇದ್ದಾರೆ. ಇದೆಲ್ಲ ಸಮಾಜದ ಕೊಡುಗೆ ಆಗಿರೋದ್ರಿಂದ ಸಮಾಜಕ್ಕೆ ನಾವು ವಾಪಸ್ ಏನಾದರೂ ಕೊಡಬೇಕು ಅಂದಾಗ ಹಲವಾರು ವಿಧಗಳಿದೆ. ಬಡ ಮಕ್ಕಳಿಗೆ ಊಟ ಕೊಡಿಸೋದಿರ್ಬೋದು, ಫೀಸ್ ಕಟ್ಟೋದಿರ್ಬೋದು, ಮತ್ತು ಆಸ್ಪತ್ರೆಗಳಿಗೆ ಹೋಗಿ ಹಣ್ಣು ಹಂಪಲು ಕೊಡೋದಿರ್ಬೋದು, ಮೆಡಿಸಿನ್ ಬಿಲ್ಗಳನ್ನು ರೀಇಂಬರ್ಸ್ ಮಾಡೋದಿರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ನಾವು ಸಮಾಜಕ್ಕೆ ವಾಪಸ್ ಕೊಡಬಹುದು. ಆದರೆ ನಾನು ಆಯ್ಕೆ ಮಾಡಿಕೊಂಡದ್ದು ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮೂಲಕ. ಟ್ರಾಫಿಕ್ ವಾರ್ಡನ್ ಸಂಸ್ಥೆಯ ಮೂಲಕ ಟ್ರಾಫಿಕ್ ಪೊಲೀಸರ ತರಹವೇ ಅವರಿಗೆ ನೆರವಾಗುವಂಥ ಕಾರ್ಯನಿರ್ವಹಿಸುತ್ತಾ ರಸ್ತೆಯ ಮೇಲೆ ನಿಂತು ರೆಗ್ಯುಲೇಷನ್ನು ಅಂದರೆ ನಿಯಂತ್ರಣ ಮಾಡ್ತಾ ಸಮಾಜಕ್ಕೆ ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಟ್ರಾಫಿಕ್ ವಾರ್ಡನ್ ಸಂಸ್ಥೆ ಈಸ್ ಅ ವೆರಿ ಯುನೀಕ್ ಆರ್ಗನೈಸೇಷನ್. ನಾವು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಪೊಲೀಸರ ಜೊತೆ ನಿಂತ್ಕೊಂಡು ರಸ್ತೆ ಮೇಲೆ ಏನೋ ಕೆಲಸ ಮಾಡ್ತಾ ಆ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸೋದು, ಆಮೇಲೆ ರಸ್ತೆ ಸುರಕ್ಷತೆಯನ್ನು ನಾವು ಎನ್ಶೂರ್ ಮಾಡೋದು, ಹಾಗೆ ಮಾಡುತ್ತಾ ಸಮಾಜಕ್ಕೆ ಸಂಪನ್ಮೂಲಗಳ ರಕ್ಷಣೆಗೆ ನಾವು ಸಹಾಯ ಮಾಡೋದು. ಸೊ ಇದು ವಿಶಿಷ್ಟ ಅನಿಸ್ತು ಈ ಸಂಸ್ಥೆ. ಅದಕ್ಕೋಸ್ಕರ ನಾನು ಇಲ್ಲಿ ಸೇರಿದ್ದೀನಿ. 32 ವರ್ಷದಿಂದ ಇಲ್ಲಿದ್ದೀನಿ. ಈಗ ಇದಕ್ಕೆ ವರಿಷ್ಠನಾಗಿದ್ದೇನೆ. ಇದಕ್ಕೆ ನಾನು ಕೃತಜ್ಞತೆಗಳನ್ನು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ನಾನು ಸಲ್ಲಿಸ್ತೀನಿ. ನನ್ನ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಿದ್ರೆ ಏನಾಗ್ತದೆ? ಸಲ್ಲಿಸ್ತಿದ್ರೆ ನಾವು ಅನಾಗರಿಕ ವ್ಯಕ್ತಿ ಆಗ್ತೀವಿ, ವಿಕಸನ ಹೊಂದಿಲ್ಲದ ವ್ಯಕ್ತಿಯಾಗಿ ನಾವು ಇರ್ತೀವಿ. ಜಸ್ಟ್ ಲೈಕ್ ಅ ಪೊಟ್ಯಾಟೊ ಇನ್ ದ ವೆಜಿಟೇಬಲ್ ಬಾಸ್ಕೆಟ್. ಒಂದು ಬ್ಯಾಸ್ಕೆಟ್ನಲ್ಲಿ ತರಕಾರಿಯ ಹುಟ್ಟಿಯಲ್ಲಿ ಒಂದು ಕೊಳೆಯುತ್ತಿರುವ ಒಂದು ತರಕಾರಿಯ ಹಾಗೆ ಇದ್ಬಿಡ್ತೀವಿ. ನಾವು ಚೇತೋಹಾರಿಯಾಗಿ ನಿಜವಾದ ಜೀವಂತಿಕೆಯಿಂದ ಇದ್ದೇವೆ ಅನ್ನೋದು ಗೊತ್ತಾಗೋದು ಯಾವಾಗ ಅಂದಾಗ ಪ್ರತಿ ಕ್ಷಣವನ್ನು ನಾವು ಅನುಭವಿಸುವುದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಬಂದಾಗ ನಾವು ಜೀವಂತಿಕೆಯಿಂದ ಇರುವುದು ಗೊತ್ತಾಗುತ್ತೆ. ಇದು ಒಂದು ಅಂಶ. ನಾನು ನಮ್ಮ ಜಯಪ್ರಕಾಶ್ ಸರ್ ಅವರ 5 ದಿನಗಳ ಕಾರ್ಯಕ್ರಮ ಹೋಗಿದ್ದು ತುಂಬ ಸ್ವಾರ್ಥದಿಂದನೇ ಹೋಗಿದ್ದೆ. ಯಾಕೆ ಅಂತಂದರೆ ನನಗೆ
ಎಂಬತ್ತರ ದಶಕದಲ್ಲೇ ನಾನು ನ್ಯೂಸ್ ರೀಡರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು. ರೇಡಿಯೋದಲ್ಲಿ KS ಪುರುಷೋತ್ತಮು, ಉಪೇಂದರ್ ರಾವ್, ಆಮೇಲೆ ಬಸಪ್ಪ ಮಾದರ್ ಅಂತ ಒಬ್ಬರಿದ್ದರು. ಹೀಗೆ ಹಲವಾರು. ನಾನು ಇವಾಗ ಕೂಡ ನ್ಯೂಸ್ ಓದೋ ಥರನೇ ಮಾತು ಬಂದ್ಬಿಡುತ್ತೆ. ತುಂಬ ಕಷ್ಟಪಟ್ಟೆ ಅದನ್ನು ತಡೆ ಇಟ್ಕೊಳ್ತಾ ಇರೋದು. ಹಾಗೆ ನಾನು ರೇಡಿಯೋಗೆ ನಾನು ಇದಾಗಬೇಕು, ಅನೌನ್ಸರು, ಆಮೇಲೆ ನ್ಯೂಸ್ ರೀಡರ್ ಆಗಬೇಕು, ಆಮೇಲೆ ದೂರದರ್ಶನಕ್ಕೆ ಆಗಬೇಕು ಅಂತೆಲ್ಲ ಇತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ನನಗೆ ಈ ನಿರೂಪಣೆ ತರಬೇತಿ ಶಿಬಿರ 5 ದಿನದಿದೆ ಅಂದಾಗ ಅದ್ರ ಮುಖಾಂತರ ನಾನು TV ಕೂಡ ನಾನು ಅನೌನ್ಸರ್ ಆಗ್ಬೋದು, ನ್ಯೂಸ್ ರೀಡರ್ ಆಗ್ಬೋದು ಅಂತ ಒಂದು ಸ್ವಲ್ಪ ಆಸೆ ಬಂತು. ಅಂದರೆ ಯಾವಾಗ ನಮ್ಮ ಆಸೆಗಳೆಲ್ಲ ಕವರಿಗೆ ಹೋಗಿತ್ತೋ, ಆಯ್ತು ಬಿಡು ಇನ್ನೇನಿಲ್ಲ ನಮಗೆ ಭವಿಷ್ಯ ಅಂದಾಗ ಇಂತಹ ಒಬ್ಬರು ತರಬೇತಿ ಕೊಡೋದಕ್ಕೊಬ್ರು ಇದ್ದಾರೆ ಅನ್ನೋದು ಗೊತ್ತಾಯ್ತಲ್ಲ, ಆವಾಗ ಮತ್ತೆ ಚಿಗುರು ಹೊಡೆಯಿತು, ಮತ್ತೆ ಹೊಸದಾಗಿ ಚಿಂತನೆ ಶುರು ಮಾಡಲಿಕ್ಕೆ ಸಾಧ್ಯ ಆಯಿತು. ಅವಾಗ ಏನಾಯಿತು, ನಾನು ಇವರು ಸಂಪರ್ಕ ಮಾಡಿ 5 ದಿನದ ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮ ಅಂತ, ನನ್ನ ಶಿಬಿರ ಅಂತಲೂ ಬೇಡ, ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆದೆ. ನಾನು ಅಲ್ಲಿಗೆ ಹೋದಾಗ ನಮಗೆ ತಿಳಿದಿದ್ದು ಏನು ತಿಳ್ಕೊಂಡಿದ್ದೀವಿ ಅನಿಸಿದ್ರು, ಅದಕ್ಕಿಂತ ತಿಳಿದೇ ಇರೋದು ಭಾಳಷ್ಟು ಇದೆ ಅನ್ನೋದು ಗೊತ್ತಾಯಿತು. ಸೊ ನಮ್ಗೆ ಏನು ಗೊತ್ತಿಲ್ಲ ಅನ್ನೋದನ್ನು ನಾವು ಗೊತ್ತು ಮಾಡಿಕೊಂಡ್ರೆ ಅವಾಗ ನಾವು ಏನು ಅಂತ ಗೊತ್ತಾಗುತ್ತೆ. ಸೊ ನಾವು ಯಾವಾಗಲೂ ಗೊತ್ತು 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 ಅಂದ್ಕೊಂಡ್ರೆ ನಮ್ಗೇನು ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋದು ಎಷ್ಟೊಂದಿದೆ ಅಂತ ಗೊತ್ತಾಗುತ್ತಲ್ಲ, ಅದು ನಮಗೆ ಚಕಿತತೆಯನ್ನು ಉಂಟು ಮಾಡುತ್ತದೆ. ಅಲ್ಲಿ ನಮಗೆ ಜ್ಞಾನೋದಯ, ಎನ್ಲೈಟನ್ಮೆಂಟ್ ಆಗುತ್ತೆ. ಅಯ್ಯೋ ಇಷ್ಟೊಂದೆಲ್ಲ ಇದೆಯಾ ಅಂತ. ಆಗ ಇವ್ರ ಜೊತೆ 5 ದಿನದ ಶಿಬಿರದಲ್ಲಿ ಅವರು ಹೇಳ್ಕೊಡೋ ವಿಧಾನನೇ ಬೇರೆ ಇದೆ. ನಿಜವಾಗ್ಲೂ ದಟ್ ಈಸ್ ವೆರಿ ಯೂನಿಕ್. ನೀವು ಕೂಡ ಗಮನಿಸಿರ್ಬೋದು. ಅವ್ರು ಹೇಳ್ಕೊಡೋದಕ್ಕಿಂತ ಇದು ಸ್ಕಲ್ಪ್ಟರ್ ಇದಲ್ಲ, ಅಂದರೆ ಶಿಲ್ಪಿನ ಯಾರೋ ಕೇಳಿದಂತೆ, ಅದು ಒಬ್ರು ಹೇಳ್ತಾರೆ ನೋಡಿ, ಬೇಕಾದ್ರೆ ನೀನು ಈ ಮೂರ್ತಿಯನ್ನು ಹೇಗೆ ಕೆತ್ತದೆ ಅಂತ. ಅದಕ್ಕೆ ಅವರು ಶಿಲ್ಪಿ ಹೇಳ್ತಂತೆ, ಇಲ್ಲ ನಾನೇನು ಕೆತ್ತಿದ್ದಲ್ಲ, ಆ ಒಂದು ಶಿಲ್ಪ ಆ ಕಲ್ಲು ಒಳಗಡೆ ಇತ್ತು, ನೀನೇನು ಮಾಡಿದೆ, ನಾನೇನಿಲ್ಲ, ಎಕ್ಸ್ಟ್ರಾ ಇತ್ತಲ್ಲ ಕಲ್ಲುಗಳು ಅದನ್ನಷ್ಟೇ ಚಿಪ್ಸ್ ಮಾಡಿ ತೆಗೆದುಬಿಟ್ಟೆ ಅಷ್ಟೇನೆ, ಮುಂಚೆನೇ ಇತ್ತು ಆ ಶಿಲ್ಪ ಅಂತ ಹೇಳ್ತಾರಲ್ಲ. ಅದೇ ರೀತಿಯೇ ನಮ್ಮ ಜಯಪ್ರಕಾಶ್ ಅವರು ಪ್ರತಿಯೊಬ್ಬರಲ್ಲೂ ಇರುವಂತಹ ಪ್ರತಿಭೆಯನ್ನು ತೆಗೆಯೋದು. ನೀವು ನಿಜವಾಗ್ಲೂ ಇದು ನಾನು ಫಸ್ಟ್ ಡೇಯಿಂದನೇ ನಾನು ಅಬ್ಸರ್ವ್ ಮಾಡಿದೆ, ನಾನು ಸೇರಿದಾಗಿದ್ದೆ. ಸೊ ಇವ್ರದ್ದು ಯುನಿಕ್ ಕ್ವಾಲಿಟಿ ಅದು. ನಿಮ್ಗೆ ಗೊತ್ತೇ ಆಗಲ್ಲ, ನಿಮ್ಮಲ್ಲಿರೋದು ಹೌದಲ್ವಾ, ನಾನು ಇದೆಲ್ಲ ಪಡೆದಿದ್ದೀನಲ್ವಾ, ನಮ್ಮ ವೈಶಿಷ್ಟ್ಯತೆ ಇದೆಲ್ಲ ಇದೆಯಲ್ಲ ಅಂತ ನಿಮಗೆ ಇಟ್ ಗೋಸ್ ಆನ್ ರಿವೀಲಿಂಗ್. ಹೇಗೆ ಹೂವು ಅರಳುತ್ತಾ ಹೋಗುತ್ತೋ ತನ್ನಷ್ಟಕ್ಕೆ ತಾನೇ, ಹಾಗೆ ನಿಮ್ಮನ್ನು ನೀವು ಅರಳುವ ಹಾಗೆ ಮಾಡುತ್ತಾರೆ. ಇದು ಸ್ಪೆಷಲ್ ಕ್ವಾಲಿಟಿ ಜಯಪ್ರಕಾಶ್ ಅವರು. ಇದು ಬ್ರ್ಯಾಂಡ್ ಕ್ವಾಲಿಟಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಪ್ಪಾಳೆ ಹೊಡಿಬೋದು. ನೀವು ನೋಡ್ತಾ ಹೋಗಿ, ಅವ್ರು ಹೇಳ್ಕೊಡೋದಲ್ಲ, ನಿಮ್ಮ ಕೈಯಿಂದಲೇ ತೆಗೆಸ್ಬಿಡ್ತಾರಿಲ್ಲ. ಅದು ಮಾಸ್ಟರ್ ಬಿಡಿ ಅದರೊಳಗೆ. ನನಗಂತೂ ಅದು ತುಂಬ ಇಂಪ್ರೆಸ್ ಆಗಿಬಿಟ್ಟಿದೆ. ಹೀಗೆ ನಾನು ಅಲ್ಲಿ ಕಲಿತಾಗ ನಾವು ನಮ್ಗೆ ಏನೇನು ಬೇಕು, ವಿಶೇಷವಾಗಿ ನನಗೆ ಗೊತ್ತಿಲ್ಲದಂಥ ವಿಚಾರಗಳನ್ನೆಲ್ಲ ಕೂಡ ನನ್ನ ಗ್ರಹಿಕೆಗೆ, ನನ್ನ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕಲೀಲಿಕ್ಕೆ ಸಾಧ್ಯ. ಆದರೆ ಕಲಿತಿದ್ದೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಕಲಿತಿದ್ದೇನೆ ಮತ್ತು ಗ್ರಹಿಸಿದ್ದೇನೆ. ನಾನು ಸುಮ್ಮನೆ ಹಂಗಂಗೆ ಏನು ಮಾಡೋದು, ನಾನು ತೊಗೊಂಡ್ರೆ ಚಿಕ್ಕ ವಿಷಯನೂ ನಾನು ತೊಗೊಳ್ಳೋದು. ಸುಮ್ಮನೆ ಹಾಗೆ ಅದು ಬೇಡ ಇದು ಬೇಡ ಅನ್ನೋದಿಲ್ಲ, ತೊಗೊಂಡ್ರೆ ಪರ್ಫೆಕ್ಟಾಗಿ ತೊಗೊಳ್ಳೋದು. ಸೊ ಅಲ್ಲಿ ನಮಗೆ ನಿರೂಪಣೆಯಲ್ಲಿ ಭಾಷೆಯ ಶುದ್ಧತೆ ಬಗ್ಗೆ ಅವರು ತುಂಬ ಒತ್ತು ಕೊಟ್ಟು ಹೇಳ್ತಾರೆ. ನಾನು ಒಂದು ಇದರೊಳಗೆ ಕನ್ನಡದಲ್ಲಿ ಪ್ರಧಾನ ಅದನ್ನು ತಪ್ಪಾಗಿ ಉಪಯೋಗಿಸಿದ್ದೆ. ಯಾಕಂದರೆ ನ್ಯೂಸ್ ಓದಬೇಕಾಗಿತ್ತು, ಅದಕ್ಕೆ ಸಾಗಿರುವಾಗ ಅದನ್ನು ಕರೆಕ್ಟ್ ಮಾಡೋದು. ಪ್ರಧಾನ ಮಹಾಪ್ರಾಣ ಎಲ್ಲ ಉಪಯೋಗಿಸಿದ್ದೀವಿ, ಅದಕ್ಕೆ ಬರುವ ಅರ್ಥ ನಮ್ಗೆ ಗೊತ್ತಿರುತ್ತೆ, ಅರ್ಥ ಗೊತ್ತಿರುತ್ತೆ. ನಾವೇನು ಮಾಡ್ತೀವಿ, ಬಾಕ್ಲಾಕೊಂಬನ್ನಿ ಗೊತ್ತಿರುತ್ತೆ. ನಾನು ಹೇಳಿದ್ದೇನು, ಬಾಕ್ಲು ಹಾಕೊಂಡು ಬನ್ನಿ. ನಾವು ಯಾವುದನ್ನು ಹೇಗೆ ಉಚ್ಚರಿಸ್ತಾ ಇರ್ತೀವೋ ಹಾಗೆ ಬರಿತಾ ಹೋಗ್ತೀವಿ. ಬಾಕ್ಲಾಕ್ರಿ ಹಾಗೆ ಬರ್ಬಿಡ್ತೀವಿ, ಬಾಗ್ಲು. ಅದೇ ಬರಿಬೇಕಾದ್ರೆ ಬಾಗಿಲು ಅಂತ ಹಾಗೆ ಹೇಳ್ತೀವಿ ಅಲ್ವಾ. ವ್ಯತ್ಯಾಸ ತಕ್ಷಣ ಬರ್ತದೆ. ಪ್ರಧಾನ, ಇವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ನಾವು ಅದನ್ನು ತಪ್ಪು ಮಾಡಿದ್ದೇವೆ. ಅಂದರೆ ನಾವು ಹೇಗೆ ಭಾಷೆ ಉಪಯೋಗಿಸ್ತೀವೋ, ಮಾತುಗಳನ್ನು ಶಬ್ದ ಉಪಯೋಗಿಸ್ತೀವೋ ಅದನ್ನೇ ನಾವು ಬರೆದ್ಬಿಟ್ಟಿದ್ವಿ. ಅದನ್ನು ಕರೆಕ್ಟ್ ಮಾಡೋದು. ಭಾಷಾ ಶುದ್ಧತೆ ತುಂಬ ಮುಖ್ಯ ಅನ್ನೋದು ಅಲ್ಲಿ ಗೊತ್ತಾಗೋಯಿತು.
ಆಮೇಲೆ ನಾವು ಎರಡು ಕಾಲ ಮೇಲೂ ನಿಂತ್ಕೋಬೇಕು. ಹಿಂಗೆ ನಿಂತ್ಕೊಂಡು ಏನು ಚೆನ್ನಾಗಿದ್ರ, ಅದು ಸುಮ್ಮನೆ ನಿಂತ್ಕೊಂಡು ಮಾತಾಡೋದು ಸರಿ. ಭಾಷಣ ಕಲೆಯಾಗಿ ನಾವು ತಗೊಂಡ್ಮೇಲೆ ಭಾಷಣ ಅಂತ ಮಾಡಬೇಕಾದ್ರೆ ನಾವು ಎಷ್ಟು ಗಂಭೀರತೆಯಿಂದ ಎರಡೂ ವೇಟು ನಮ್ಮ ಕಾಲ ಮೇಲೆ ಕರೆಕ್ಟ್ ಆಗಿದ್ದು, ಹಾವಭಾವಗಳು, ನಾವು ಯಾವ ಸಭೆಗೆ ಯಾವ ರೀತಿ ಮಾತನಾಡಬೇಕು ಅದು ತಿಳ್ಕೋಬೇಕು. ಅದಕ್ಕೆ ಉಡುಪುಗಳು ಯಾವ ಥರ ಇರಬೇಕು, ಮಾತಿನ ಶೈಲಿ ಹೇಗಿರಬೇಕು. ಅದಕ್ಕೆ ನಾವು ನಿರೂಪಣೆಯನ್ನು ನಾವು ಇಂಗ್ಲೀಷ್ನಲ್ಲಿ ಆ್ಯಂಕರಿಂಗ್ ಅಂತಾರೆ. ಆ್ಯಂಕರ್ ಅಂತಂದರೆ ಲಂಗರು ಅಂತ, ಲಂಗರು ಅಂತಂದರೆ ಹಡಗನ ನಿಲ್ಲಿಸುವಂಥ ಸಲಕರಣೆ. ಅದನ್ನು ಕನ್ನಡದಲ್ಲಿ ಕೂಡ ನಾವು ಅದನ್ನು ಹೇಳ್ತಾ ಇರೋ ಹಾಗೆಯೇ ಇಂಗ್ಲೀಷಲ್ಲಿ ಆ್ಯಂಕರ್ ಅಂತ ಕರಿತೀವಿ. ಆ್ಯಂಕರ್ ಅಂತಂದರೆ ನಾವು ಸಭಿಕರನ್ನು ಲಂಗರು ಹಾಕಿ ಹಿಡಿದಿಟ್ಟುಕೊಳ್ಳಬೇಕು. ಅವರೆಲ್ಲೂ ಅಲ್ಲಿ ಇಲ್ಲಿ ಮಾತಾಡೋಕ್ಕಾಗಲೇ ಏನು ಸರ್ ಕರೆಕ್ಟ್ ಸರ್ ಹೇಳಿದ್ದು ಬಿಡದೇ ಇಲ್ಲ ಯಾರನ್ನು, ತಕ್ಷಣ ಅಲ್ಲೇ ಬಂದ್ಬಿಡ್ತಾರೆ, ಎಲ್ಲೂ ಹೋಗಲ್ಲ. ನಮ್ಮ ಕೇಂದ್ರೀಕೃತ ಇಲ್ಲೇ ಇರಬೇಕು. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಮುಖ್ಯ ಅತಿಥಿಗಳೆಲ್ಲ ಮಾತಾಡ್ತಾ ಇರ್ತಾರೆ. ನಿರೂಪಣೆಯಲ್ಲಿ ನಾವು ಈ ಮುಖ್ಯ ಅತಿಥಿಗಳು ಏನಿರ್ತಾರೆ ನೋಡಿ, ಅವರಿಗಿಂತ ಅವರ ಪರ ವಹಿಸಿ ಅವರು ಮಾತಾಡೋದನ್ನು ನಾವೇ ಮಾತನಾಡಬಾರದು, ಅದನ್ನು ತಿಳ್ಕೋಬೇಕು ನಾವು. ಅವ್ರು ಮಾತಾಡಕ್ಕೆ ಬಂದಿದ್ದಾರೆ ಪಾಪ, ಅವ್ರು ಹೇಳೋದಲ್ಲ ನಾವೇ ಹೇಳ್ಬಿಟ್ರೆ ಸರಿಗಿರಲ್ಲ. ಅವ್ರು ಮಾತಾಡೋ ಅವಕಾಶ ಅವ್ರಿಗೆ ಕೊಡಬೇಕು. ಮತ್ತೆ ನಾವು ಏನು ಹೇಳಬೇಕು, ಅವ್ರು ಹೇಳಿದ ಸಮ್ಮರೈಸ್ ಮಾಡಿ ಹೇಳುವಷ್ಟು ಇರಬೇಕು. ನಮ್ಮ ಮಾತುಗಳನ್ನು ಅವ್ರ ಮಾತು ಅಂತ ಹೇಳಬಾರ್ದು, ಅದನ್ನು ಆಗ್ಬಿಡುತ್ತೆ. ಎಷ್ಟೋ ನಿರೂಪಣೆ ನಾವೀಗ ನಾವು ಯಾವ್ದಾದ್ರು ನಿರೂಪಣೆ ಅದೆಲ್ಲ ಇಲ್ಲಿ ನೋಡಕ್ಕೆ ಹೋಗ್ತೀವಲ್ಲ, ಅಲ್ಲಿ ಹೋದಾಗ ನಾವೇನು ಮಾಡ್ತೀವಿ, ನಾವು ವಿದ್ಯಾರ್ಥಿಯಾಗಿ ಹೋಗಿ ಅವ್ರಿಗೆ ಏನಾದರೂ ಸೂಕ್ಷ್ಮವಾಗಿ ಅವರಿಂದ ಕಲಿಯೋದಿದೆಯಾ ಅಥವಾ ಅವ್ರೇನು ತಪ್ಪು ಮಾಡಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಕರೆಕ್ಟ್ ಅಲ್ಲ? ಒಂದ್ಸಲ ನಮ್ಗೆ ಗೊತ್ತಾದ್ಮೇಲೆ ಏನು ಮಾಡ್ತೀವಿ, ಮ್ಯೂಸಿಕ್ ಗೊತ್ತಾದ್ಮೇಲೆ ತಪ್ಪು ಮಾಡಿದ ಕಡೆ ಶ್ರುತಿ ಬಿಡ್ತಾ ಅಂತೇಳಿ. ಹಾಗೆ ಇಲ್ಲಿ ನಾವು ಇದನ್ನು ನಾವು ಶಾಸ್ತ್ರೀಯವಾಗಿ ಕಲೀಲಿಕ್ಕೆ ಸಾಧ್ಯ ಆಯಿತು. ಸಾಹೇಬ್ರ ಕಡೆಯಿಂದ ನಿಲ್ಲುವ ಶೈಲಿ, ಗೆಸ್ಟರು, ಪೋಸ್ಟರು, ಇಲ್ಲಾಂದ್ರೆ ಒಬ್ಬರು ನೋಡ್ತಿರ್ಬೋದು ನೋಡಿ, ಹಿಂಗೆ ಇಟ್ಕೊಂಡು ಭಾಷಣ ಮಾಡ್ತಾ ಇರ್ತಾರೆ ನೋಡಿ. ನಾನು 25 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೆ, ಸಭಿಕರೆಲ್ಲ ಈ ಕಡೆ ಕೂತಿರ್ತಾರೆ, ಅವರು ಅಲ್ಲಿ ನೋಡ್ತಾರೆ. ಇಲ್ಲ, ಇದೆಲ್ಲ ನಡೆದಿದೆ. ಸಾಹಿತ್ಯ ಪರಿಷತ್ತಲ್ಲಿ ನಾನೇ ನೋಡಿದ್ದೀನಿ, ಯಾರು ಅಂತ ಹೇಳೋದು. ಆಮೇಲೆ ಒಂದು ಕಾಲಲ್ಲಿ ನಿಂತ್ಕೊಂಡು ಮಾಡೋದು, ಇಲ್ಲ ಅಂತಂದ್ರೆ ಏನೋ ಕೆರ್ಕೊಳ್ತಾ ಮಾತಾಡೋದು, ಇಲ್ಲ ಕೆರ್ಕೊಂಡು ಮಾತಾಡೋದು. ಇಲ್ಲ, ಅಲ್ಲಿ ಏನಾಗ್ಬೇಕಂದ್ರೆ ಎಲ್ಲೋ ಸಭಿಕರು ನಿಮ್ಮಲ್ಲಿ ಆಯಾಸ್ಕಾಂತದಂತೆ ನಿಮ್ಮ ಬಳಿನೇ ಇರಬೇಕು. ಮುಖ್ಯ ಫಂಕ್ಷನ್ನು, ಮುಖ್ಯ ಮಾತುಗಾರರು ಏನಿದ್ದಾರೆ ಅವ್ರು ಮಾತಾಡೋದಕ್ಕೆ ಪೂರಕವಾಗಿ ಒಂದೋ ಎರಡೋ ಲೈನ್ ಇರಬೇಕು. ಕೆಲವು ಟೈಮ್ ಏನಾಗ್ತದೆ ಅಂತಂದ್ರೆ ಒಂದೊಂದು ಪ್ಯಾರಾಗ್ರಾಫ್ ಇವರೇ ಓದ್ಬಿಡ್ತಾರೆ, ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಯಾವಾಗ ಇದು ಪ್ರಿಪ್ರೇಷನ್ ಆಗಿಬಿಡುತ್ತೋ ತುಂಬ ಅಧ್ಯಯನ ಮಾಡಿಬಿಟ್ಟು, ಅದು ಮುಖ್ಯ ಅತಿಥಿಗಳು ಅಧ್ಯಯನ ಮಾಡಿರಲ್ಲ, ಅದಕ್ಕಿಂತ ಜಾಸ್ತಿ ಅಧ್ಯಯನ ಮಾಡಿ ಅವ್ರು ಹೇಳ್ಬಿಡ್ತಾರೆ. ಒಂದೊಂದು ಭಾಷಣ ಮುಗಿದ ಮೇಲೆ ಇವರು ಒಂದು ಭಾಷಣದ ಥರನೇ ಆಗುತ್ತೆ. ಅದಾದ ನಿರೂಪಣೆ ಅಂದರೆ ನಿರೂಪಣೆ ಅಷ್ಟೇ ಇರಬೇಕು. ಅದು ಸಾಮಾನ್ಯ ಒಂದು ಲೈನ್ ಇರಬೇಕು ನೋಡಿ. ಎಷ್ಟೋ ಕಡೆ ನೀವು ನೋಡಿಬೇಕಾದ್ರೆ ನಿರೂಪಕ ಏನು ಮಾಡ್ತಾನೆ ಅಂದರೆ ಜಾಸ್ತಿ ಮಾತಾಡ್ತಾನೆ, ಮಾತಾಡಿದವ್ರಿಗಿಂತ ಜಾಸ್ತಿ ಮಾತಾಡ್ತಾನೆ. ಹಾಗಾಗಬಾರ್ದು ಅನ್ನೋದು ನಮಗೆ ಜಯಪ್ರಕಾಶ್ ಅವರಿಂದ ಗೊತ್ತಾಯಿತು. ಉಡುಪು ಶೈಲಿ ಈ ಕಡೆ ನೋಡ್ರಿ ಅಂತ ನಾವು ಸಭಿಕರಿಗೆ ಅವಮಾನಿಸಿ ಮಾತನಾಡಬಾರದು. ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತನಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ನಮ್ಮ ಬಗ್ಗೆ ಗೌರವ ಬರುತ್ತೆ. ಇವನು ಹೇಳೋದನ್ನ ಏನೋ ಕೇಳೋಣಪ್ಪ ಅನಿಸುತ್ತೆ. ಮತ್ತೆ ಒಂದು ಸೈಕಾಲಜಿನೋ ಏನೋ ಹೇಳ್ತಾರೆ, ಒಂದು ಸಭೆಯನ್ನು 45 ನಿಮಿಷಕ್ಕಿಂತ ಜಾಸ್ತಿ ಹಿಡಿದಿಟ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ನೋಡಿ, ಸ್ಕೂಲ್ಗಳಲ್ಲಿ 45 ನಿಮಿಷಕ್ಕೆ ಒಂದೊಂದು ಪೀರಿಯಡ್ ಇರುತ್ತೆ. ಆಮೇಲೆ ಇನ್ನೊಬ್ಬ ಟೀಚರ್ ಬರ್ತಾರೆ, ಬರೋಷ್ಟೊತ್ತು ಒಂದು 2 ನಿಮಿಷ ಟೈಮ್ ಇರುತ್ತೆ. ಆಮೇಲೆ ಹೊಸ ಟೀಚರ್ ಬರ್ತಾರೆ. ಅದು ಬಿಟ್ಬಿಟ್ಟು 45 ನಿಮಿಷ ಅಲ್ಲ, ಒಂದೇ ಟೀಚರ್ ಬೆಳಗಿಂದ ಮಧ್ಯಾಹ್ನ ತನಕ ಮಾಡಿದ್ರೆ ಅರ್ಥನೇ ಆಗಲ್ಲ. ಟೀಚರ್ಗೆ ನಾವೇನು ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ, ಏನು ಹೇಳಿಕ್ಕಾಗಲ್ಲ, ಸುಮ್ಮನೆ ಕೇಳಿಸ್ಕೊಂಡಿರ್ತಾರೆ ಅಷ್ಟೇ. ನಮ್ಗೆ ಇಫೆಕ್ಟಿವ್ ಆಗಿ ನಮ್ಮ ಆಡಿಯನ್ಸ್ ಇರಬೇಕು ಅಂದರೆ ವೈವಿಧ್ಯತೆ ಇರಬೇಕು. ಅದಕ್ಕೋಸ್ಕರ ಸ್ಪೀಕರ್ಸು ಚೇಂಜ್ ಆಗ್ತಾ ಇರಬೇಕು. 3-4 ಜನ ಇದ್ದರೆ ಒಂದು ಸಭೆನ ತುಂಬ ಚೆನ್ನಾಗಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಗೊತ್ತಾಗಿದೆ ಹಾಗೆ ನಾವು 5 ದಿನದ ವರ್ಕ್ಶಾಪ್ನಲ್ಲಿ ವೈವಿಧ್ಯತೆ ಬಗ್ಗೆ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ದೇವೆ. ಉಡುಪುಗಳ ಬಗ್ಗೆ, ವೈಶಿಷ್ಟ್ಯತೆ ಬಗ್ಗೆ, ನಾವು ಯಾವ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅನ್ನೋ ಥರ ಮಾತುಗಳು ಹೇಗಿರಬೇಕು, ಏನಿಲ್ಲ ರಾಜಕೀಯ ಮಾಡ್ತಾರೋ ಇದು ಏನಿಲ್ಲ, ನನಗೂ ಅರ್ಥ ಗೊತ್ತಿಲ್ಲ. ಇದು
ತಣ್ಣೀರಲ್ಲಿ ಒಂದೇ ಒಂದು ಲೈನ್ ಬರುತ್ತೆ ಅಷ್ಟೇ. ಅಂದ ಇತಿಹಾಸಲ್ சொல்லியிருக்காரு, ತಪ್ಪೋ ಸರಿ ಗೊತ್ತಿಲ್ಲ, ತಮಿಳ್ ಗೊತ್ತಾಗಿರುತ್ತೆ. ಅದು ರಾಜಕೀಯ ಭಾಷಣ. ಅಂದ ಜನ ಸಮೂಲ ಎಲ್ವೋ ಜನ ಸಮೂಹ ವಾಳುಕಿ ಅದೇನೋ ಬರುತ್ತೆ. ಅಲ್ಲಿರೋ 5 ಜನ ಇಲ್ಲಿ ಕೂತಂಗಿರು ಜನ ಸಮೂಹ ಅಂತ ಎಷ್ಟೊಂದು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋದು ಅದು ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ. ನಾವು ಆಡಿಯನ್ಸು ನಮ್ಗೆ ಗೊತ್ತಾಗಬೇಕು, ನಿಮ್ಗೇನು ಇಂಟ್ರೆಸ್ಟ್ ಇದೆ, ಇವ್ರಿಗೇನು ಇಂಟ್ರೆಸ್ಟ್ ಇದೆ ಅಂತ. ಇಲ್ಲ ಅಂತಂದರೆ ಮುಖ್ಯ ಭಾಷಣಕಾರರು ಫೇಲ್ ಆಗಿಬಿಡ್ತಾರೆ. ಆ ಫೇಲ್ ಆದಾಗ ಮತ್ತೆ ಅದನ್ನು ಮೇಲೆ ತರೋದಕ್ಕೆ ನಿರೂಪಕ ಕಷ್ಟಪಡಬೇಕು. ಅದಕ್ಕೋಸ್ಕರ ಇರೋದು ಆತ ಶುರುವಿನಿಂದ ಕೊನೆವರೆಗೂ ಇರೋದ್ರಿಂದ ಆತ ಒಂದು ಮಾಲೆ ಕಟ್ತಾರಲ್ಲ, ಆ ಮಾಲೆಯ ಸೂತ್ರ ಇದ್ದಂಗೆ ಇರ್ತಾನೆ. ಅವನು ತುಂಬ ಮುಖ್ಯ ಆಗ್ತಾನೆ ನಿರೂಪಕ. ಇದನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದು ನಮ್ಮ ಜಯಪ್ರಕಾಶ್ ಸಾರು. ನಾನು ಭಾಷಣ ಮುಂಚೆ ಮಾಡ್ತಾ ಇದ್ದೆ. ಇದೆಲ್ಲ ಈ ವಿಷಯಗಳೆಲ್ಲ ಸೂಕ್ಷ್ಮತೆಗಳೆಲ್ಲ ಕೂಡ ಗೊತ್ತಿಲ್ಲದೆ ಮಾಡ್ತಾ ಇದ್ವಿ. ಇದೆಲ್ಲ ಗೊತ್ತಾದ ಮೇಲೆ ಏನೋ ಕಾನ್ಫಿಡೆಂಟ್ ಆಗಿ ಮಾಡ್ತೀವಿ ನಾವು. ಏನು ಸರ್ ಕರೆಕ್ಟಾ ಹೇಳಿ, ಕರೆಕ್ಟು ಅಂತಾರೆ ಅಲ್ವಾ? ಇಲ್ಲ ಅಂದರೆ ಏನೋ ಅಂತ ಡೌಟಿದೆ ಕಣಪ್ಪ ಅಂತಾರೆ. ಹಾಗೆ 5 ದಿನದ ಶಿಬಿರದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು, ಗೊತ್ತಿಲ್ಲದ ಎಷ್ಟೋ ಸೂಕ್ಷ್ಮತೆಗಳನ್ನು ಕಲಿತ್ಕೊಂಡ್ವಿ. ಅದರಿಂದ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ಅವಲೇ ಹೇಳಿದಾಗೆ, ಕಳೆದ ಶನಿವಾರ ನಾನು ಮೋಟಿವೇಶನ್ ಟಾಕ್ ಮಾಡಿದ ಮೇಲೆ BMTC ಡ್ರೈವರ್ಸ್ ಚಿಕ್ಕ ಹುಡುಗರು ದೊಡ್ಡ ಎಲ್ಲರೂ ಬಂದು ಕಾಲು ಹಿಡ್ಕೊಳಕ್ಕೆ ಬಂದರು. ಈ ಥರ ಸುಮಾರು ಸಲ ಆಗಿದೆ. ಇವತ್ತು ಎಷ್ಟೋ ಥರ ಬಂದರು, ಸಾರ್ ಸೆಲ್ಫಿ ತೆಗೆದಿದ್ದೀನಿ ಸರ್, ಸೆಲ್ಫಿ ಸಾರ್ ಪ್ಲೀಸ್ 1 ಫೋಟೋ ಸರ್ ಅಂತ. ನಾನೇನು ಸೆಲೆಬ್ರಿಟಿ ಇಲ್ಲಿ ಕೂತಿದ್ದಾರೆ, ಆದರೆ ಅವ್ರಿಂದ ತರಬೇತಿ ಪಡೆದ್ರು ನನಗೂ ಕೂಡ ಅಷ್ಟೇ ಮಾನ್ಯತೆ ಕೊಡ್ತಾ ಇದ್ದಾರಲ್ಲ. ಮನ್ನಣೆ, ಮಾನ್ಯತೆ ಅಲ್ವಾ, ಪ್ರಶಂಸೆ, ಪುರಸ್ಕಾರ ಎಲ್ಲ ಬರ್ತಾ ಇದೆಯಲ್ಲ. ಅದಕ್ಕೆಲ್ಲ ಕಾರಣ ಯಾರು? ಇಂತಹ ನಮ್ಮ ಮಾರ್ಗದರ್ಶಕರು. ಅದಕ್ಕೋಸ್ಕರನೇ ನೋಡಿ, ನಿಮ್ಗೆ ಏನಾದರೂ ಸಮಸ್ಯೆ ಬಂದಾಗ ದುರ್ಯೋಧನಿಗೆ ಸಮಸ್ಯೆ ಬರ್ತದೆ. ದುರ್ಯೋಧನ ಏನು ಮಾಡ್ತಾನೆ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ಧರ್ಮರಾಯನಿಗೂ ಸಮಸ್ಯೆ ಬರ್ತದೆ. ಧರ್ಮರಾಯ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಅವನೇನು ಮಾಡ್ತಾನೆ, ಕೃಷ್ಣನ ಹತ್ತಿರಕ್ಕೆ ಹೋಗ್ತಾನೆ. ಅವನಿಗೆ ವೆಜಿಟೇರಿಯನ್ ಸೊಲ್ಯೂಷನ್ ಸಿಕ್ಕತ್ತೆ ಅಲ್ವಾ. ಗಲಾಟೆ ಕ್ಲೀನಾಗಿ ಮಾಡ್ಕೊಳ್ಳಪ್ಪ, ಎಲ್ಲ ಸರಿ ಆಗುತ್ತೆ ಅಂತ. ಆದರೆ ದುರ್ಯೋಧನ ಏನು ಮಾಡ್ತಾನೆ, ಶಕುನಿಯ ಬಳಿ ಹೋಗ್ತಾನೆ. ಅವನು ನಿರ್ವಂಶ ಆಗ್ತಾನೆ, ನಾಶವಾಗ್ತಾನೆ. ಅದಕ್ಕೋಸ್ಕರ ಸಮಸ್ಯೆ ಬಂದಾಗ ನಾವು ಯಾರ ಬಳಿ ಹೋಗುತ್ತೇವೆ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಅಂದರೆ ಮುಖ್ಯ ಆಗ್ತದೆ. ಇಲ್ಲ ಅಂತಂದರೆ ನಾವು ಎಲ್ಲದರಲ್ಲೂ ಸೋಲನ್ನು ಒಪ್ಪಿಕೊಳ್ಬೇಕಾಗ್ತದೆ. ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಅದಕ್ಕೋಸ್ಕರ ಸೂಕ್ತವಾದ ಮಾರ್ಗದರ್ಶಕ ಬೇಕು. ನನಗೇನಾದ್ರು ಡೌಟ್ ಬಂದರೆ ನಾನು ಸಾಹೇಬ್ರ ಹತ್ರ ಹೋಗ್ತೀನಿ, ಅಥವಾ ಫೋನ್ ಮಾಡ್ತೀನಿ, ವಾಟ್ಸಪ್ಪಲ್ಲಿ ಕೇಳ್ತೀನಿ, ಇಲ್ಲ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಯಾವ ಸಮಸ್ಯೆ ಇದ್ದರೆ ಕೇಳ್ತೀನಿ, ಅವ್ರು ಪರಿಹಾರ ಕೊಡ್ತಾರೆ. ನನಗೆ ಶ್ರೀಕೃಷ್ಣನ ರೀತಿಯಲ್ಲಿ ಜಯಪ್ರಕಾಶ್ ಅವರು ಕಾಣುತ್ತಿದ್ದಾರೆ, ಚಪ್ಪಾಳೆ ಹೊಡೆದು ನಾವು ಪ್ರತಿ ಕ್ಷಣ ಸಂತೋಷವಾಗಿರಬೇಕು. ನೋಡಿ, 2 ಎತ್ತುಗಳು ಯಾರು ನೋಡಿದ್ರ? ಎತ್ತಿನ ಗಾಡಿ ಎತ್ತು ಎಲ್ಲ ನೋಡಿದ್ರ ಅಲ್ವಾ? ಎತ್ತುಗಳಿಗೆ 2 ಎತ್ತು ಹೊಡಿತಾನೆ, ಅವನು ಬಾರ್ಕೋಲಿಂದ ಹೊಡಿತಾ ಇರ್ತಾನೆ ಪಟಾಪಟ ಅಂತ. ಆ 2 ಎತ್ತುಗಳನ್ನು ಆಮೇಲೆ ಕೆಲಸ ಆದ್ಮೇಲೆ ತೆಗಿತಾನೆ, ಇದು ನೊಗ ಪಕ್ಕಕ್ಕೆ ಇಡ್ತಾನೆ, ಅದು ಕರ್ಕೊಂಡು ಮತ್ತೆ 2 ಒಟ್ಟಿಗೆ ಕಟ್ಟಾಕ್ತಾನೆ, ಹುಲ್ಲಾಕ್ತಾನೆ. ಅದೇನೇ ಹೇಳ್ತಾ, ಏನೋ ಎಷ್ಟೊಂದು ಹೊಡೆದ ನೋಡೋ ಬೆಂಗಿಯನ್ಗೆ, ಹಿಂಗೆ ಅಲ್ಲ, ಹಿಂಗಿಂತ 5 ಜಾಸ್ತಿ ಹೊಡೆದ ಅಂತ ಹೇಳುತ್ತಾ, ಏನು ಹೇಳಲ್ಲ. ಅದೇನು ಮಾಡೋದ, ಹುಲ್ಲು ತಿನ್ಕೊಂಡು ಸುಮ್ಮನೆ ಆಗುತ್ತೆ. ಮನುಷ್ಯನಿಗೆ ಒಬ್ಬರಿಗೇನೆ ಈ ಸಂವೇದನೆ, ಸಂವಹನ ಎರಡೂ ಸಾಧ್ಯ ಇರೋದು. ಅದಕ್ಕೋಸ್ಕರ ಸಂವಹನ ಮಾಡೋಕ್ಕೆ ಸಾಧ್ಯ ಇರುವಂತಹ ಮನುಷ್ಯ ಪ್ರಾಣಿ ಎಲ್ಲರ ಜೊತೆಯಲ್ಲಿ ಮಾತನಾಡ್ತಾ ಇರಬೇಕು, ಸಂತೋಷವನ್ನು ಅನುಭವಿಸ್ತಾ ಇರಬೇಕು. ಸಮಸ್ಯೆ ಬಂದಾಗ ಹೇಳಿಕೊಂಡು ನಮ್ಮ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ಅನುಕ್ಷಣ ಅನುಭವಿಸಲು ಸಾಧ್ಯವಿಲ್ಲ. ಯಾರು ಸರ್ ಅನ್ಕೋತಿದ್ದೀರ ನೀವು? ನಗ್ತಾಯಿರಿ ಸರ್, ನಗ್ರಿ. ಮುಗುಳ್ನಗೆ ಯಾವಾಗಲೂ ಇರಬೇಕು ನಮ್ಮ ಮೇಲೆ. ಜಯಪ್ರಕಾಶ್ ಅವ್ರನ್ನ ನೀವು ಯಾವಾಗ ಕೋಪ ಮಾಡ್ಕೊಂಡು ನಗ್ತಾ ಇರ್ತಾರಪ್ಪ ಅಲ್ವಾ? ಯಾವಾಗಲೂ ನಗ್ತಾ ಇರ್ತಾರೆ. ಇದು ಹೊರ ಕಣ್ರಿ, ಮನುಷ್ಯನಿಗೆ ಒಬ್ಬನಿಗೆ ಇರೋದು. ನಾವು ಅದನ್ನು ಅನುಕ್ಷಣ ಅನುಭವಿಸ್ಬೇಕು. ನಮ್ಗೆ ಅನುಕ್ಷಣ ನನಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ.
ನೀವು ಹೇಳಿ ಸರ್ ನಿಮಗೆ ಮೊಣಕಾಲು ನೋವಿದ್ಯಾ? ಸ್ವಲ್ಪ ಯಾರಿಗಿದೆ ಮೊಣಕಾಲು ನೋವು? ಯಾರಿಗೂ ಇಲ್ಲ, ನಿಮ್ಗಿದೆ. ನಿಮಗೂ ಇರುತ್ತೆ, ಹೇಳ್ಬೇಡ. ನಿಮ್ಗೆ ಮೊಣಕಾಲು ನೋವು ಬಂತಲ್ಲ, ಏನಂತಂದ್ರು ಬೇರೆಯವರೆಲ್ಲ? ಹಂಗೆ ನಡೀತೆ. ಆಮೇಲೆ ಒಂದಿನ ಕೇಳ್ತೀರಾ ಅಲ್ವಾ, ಹೇಳುವಂತ ಪರಿಸ್ಥಿತಿ ಬರುತ್ತೆ. ಏನಂತಾರೆ ಹೇಳಿ ಉತ್ತರ? ಹೇಳಿ ಕರೆಕ್ಟು. ವಯಸ್ಸಾಗ್ಬಿಡ್ರಿ, ಅದಕ್ಕೆ ನೀವು ಮೊಣಕಾಲು. ವಯಸ್ಸಾಯ್ತು ಅಂತ ಯಾಕ್ರಿ ಕಾಲು ಬರಬೇಕು? ಐ ಡೋಂಟ್ ಅಗ್ರಿ ಟು ದಟ್ ಪಾಯಿಂಟ್. ಆಮೇಲೆ ಏನೋ ನಮಗೆ ಈ ನಡುವೆ ಜ್ಞಾಪಕ ಬರ್ತಾರೆ, ವಯಸ್ಸಾಯ್ತು ಬಿಡ್ರಿ ಅದಕ್ಕೆ ಜ್ಞಾಪಕ. ಎಲ್ಲ ನಿಮ್ಮನ್ನು ಕುಗ್ಗಿಸುವಂತ ಮಾತುಗಳನ್ನ ಹೇಳ್ತಾರೆ ಸಮಾಜದಲ್ಲಿ. ನನಗೆ ಶುಗರು ಈ ಸಲ 140 ಇದ್ದಿದ್ದು 240 ಆಗಿ, ವಯಸ್ಸಾದ್ಮೇಲೆಲ್ಲ ಹಂಗೇನೆ ಸಾಧ್ಯ ಆಗೇನೋ. ಅಯ್ಯೋ ರಾಮ, ಅದಕ್ಕೇನ್ರಿ ಏನಿಲ್ಲ, ಸಾಯ್ಬೇಕು. ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಹಿರಿದಾಗಿಸು ನಿನ್ನ ಜೀವನವನ್ನು. ನನಗೆ ಮೊಣಕಾಲು ನೋವು ಬಂತು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೂ ಮೊಣಕಾಲು ನೋವು ಅಂದರೆ ಹಾರ್ಟ್ ಆಪರೇಷನ್ ಅಂದರೆ ಸ್ವಲ್ಪ ನಡೆಯೋದು ಕಷ್ಟ ಆಗಿತ್ತು. ಅವಾಗ ಹೇಳಿದಾಗ ನೀವು ಇದೇ ಥರ ಉತ್ತರಗಳು ಹೇಳಿದ್ರು. ನಾನು ಆಮೇಲೆ ಟಿ ವಿಲಿ ನೋಡ್ತಾ ಇದ್ದೆ, ಅದ್ರಲ್ಲಿ ಪಂಕಜ ಕಸ್ತೂರಿ ಆರ್ಥೋ ಆಯಿಲ್ ಅಂತ ಬರುತ್ತೆ. ಅದಕ್ಕೆ ಎಷ್ಟೋ ಸಲ ಅಡ್ವರ್ಟೈಸ್ಮೆಂಟ್ ಮಾಡಿದೆ. ಒಂದ್ಸಲ ಅಡ್ವರ್ಟೈಸ್ಮೆಂಟ್ ನೋಡಿ ಪರಿಣಾಮಕಾರಿ ಆಯಿತು. ಹೋಗಿ ತೊಗೊಂಬಂದು ನೋಡೋಣ ಹಚ್ಚಿದ ತಕ್ಷಣ ನಡೆಯೋಕ್ಕಾಗಿ ಬೇಗ ನಡೀಲಿಕ್ಕೆ ಸಾಧ್ಯ ಆಯಿತು. ನಾನು ಅದನ್ನು ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವೇನೂ ಪ್ರಯತ್ನ ಮಾಡೋದಿಲ್ಲ, ಔಷಧಿ ತಗೊಳ್ಳದೆ ವಯಸ್ಸಾಯ್ತು ಬಿಡ್ರಿ, ಅಷ್ಟೇ ಬಿಡ್ರಿ. ಅವ್ನು ಅವ್ರ ಹತ್ರ ಹೋಗಿರೋದು ಏನಕ್ಕೆ ಅಂದರೆ, ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ವಿಶ್ವಾಸ ಬರುವಂತ ಮಾತಾಡ್ತಾನೆ ಅಂತ. ಅವನೇನು ಮಾಡ್ತಾನೆ, ಇಲ್ಲ ಬಿಡಿ ವಯಸ್ಸಾಯ್ತು ಅದಕ್ಕೆ. ನಿಮ್ಗೇನಾದ್ರು ಅಲ್ಲೇ ಇನ್ನೂ 5 ವರ್ಷ ಕಡಿಮೆ ಆಗ್ಬಿಡುತ್ತೆ. ನಿಮಗೆ ಉತ್ಸಾಹ ತುಂಬುವಂತ ಮಾತುಗಳನ್ನು ಆಡುವವರು ನಿಮ್ಮ ಹಿತೈಷಿಗಳು, ನಿಮ್ಮ ಸ್ನೇಹಿತರು. ಅಂತ ಸ್ನೇಹಿತರು ಎಷ್ಟು ಜನ ಇದ್ದಾರೆ ನಿಮಗೆ? ಅಂತ ಸ್ನೇಹಿತರುಗಳು ಇದ್ರೆ ಯಾರು ಸೂಸೈಡ್ ಮಾಡ್ಕೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂತ ಒಬ್ಬ ಸ್ನೇಹಿತನನ್ನ ನಮ್ಮ ಜಯಪ್ರಕಾಶ್ ಅವರ ಒಂದು ಮಾತುಗಳಲ್ಲಿ ಟಿವಿನಲ್ಲಿ ಬರ್ತಾ ಇದ್ದಿದ್ದನ್ನು ನೋಡಿ ನೇಣ ಹಾಕೊಳ್ಳೋದು ಬಿಟ್ಟಿದ್ದಾನೆ ಅಂದ್ರೆ, ಜಯಪ್ರಕಾಶ್ ಅವರು ನಿಜವಾದ ಸ್ನೇಹಿತನಾಗಿ ಹಲವಾರು ಜನಗಳಿಗೆ ಇದ್ದಾರೆ. ಒಳ್ಳೆ ಸ್ನೇಹಿತ ಇರೋರು ಯಾರು ಕೂಡ ಸೂಸೈಡ್ ಮಾಡ್ಕೊಳ್ಳಲ್ಲ ಕಣ್ರಿ. ಯಾರು ನಿಮಗೆ ಉತ್ಸಾಹ ತುಂಬಲ್ಲ, ಏನು ಬರೀ ನೆಗೆಟಿವ್ ಮಾತಾಡೋದು. ನಮ್ಮ ಸುತ್ತಲೂ ನಾವು ಸಕಾರಾತ್ಮಕ ವಿಚಾರಗಳನ್ನು ಮಾತಾಡ್ತಾ ಇರೋದು. ಒಳ್ಳೇದು. ಏನು ಸರ್ ಕಾಲ ಇರಲಿ ಬಿಡಿ ಸರ್, ಅದೇನು ಬನ್ನಿ ಬೆಳಗ್ಗೆ ನಾನು ಬರ್ತೀನಿ, ಇಬ್ರು ವಾಕಿಂಗ್ ಹೋಗೋಣ, ಅದು ಹೇಳ್ಬೇಕು. ಅವ್ರಿಗೆ ಧೈರ್ಯ ಬರುತ್ತೆ ನೆಕ್ಸ್ಟ್ ಟೈಮ್, ಬನ್ನಿ ಪರವಾಗಿಲ್ಲ ಅಂತ. ಆಮೇಲೆ ಸಾಹೇಬ್ ಹೇಳ್ತಾ ಇದ್ದೀನಿ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದೆ, ನಮ್ಮನ್ನ ನಾವು ಚೆನ್ನಾಗಿ ಪ್ರೆಸೆಂಟಬಲ್ ಆಗಿ ಇಟ್ಕೋಬೇಕು, ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು. ಸರ್ ನಿಮ್ಗೆ ಯಾರು ಸರ್ ನಿಮ್ಗೆ ಮೇಕಪ್ ಮಾಡ್ತಾರೆ? ಯಾರು ಮಾಡಲ್ಲ ನಿಮ್ಗೆ ಸರ್? ನೀವೇ ಮಾಡ್ಕೋ. ನಾವೇ ಯಾಕೆ ಮಾಡ್ಕೋಬೇಕು? ಬೇರೆ ಯಾರಿಗೂ ನಮ್ಮ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ರೀ. ನಾವು ಚೆನ್ನಾಗಿ ಕಾಣಬೇಕು, ನಾವು ಚೆನ್ನಾಗಿ ನಾವು ಚೆನ್ನಾಗಿ ನಾವು ಕ್ರೀಮ್ ಹಚ್ಕೋಬೇಕು, ಡೈ ಹಚ್ಕೋಬೇಕಾದ್ರೆ ಡೈ ಹಚ್ಕೊಂಡಿರ್ಬೇಕು. ಏನ್ ಬೇಕೋ ಅದು ಡೈ ಹಚ್ಕೊಳ್ಳೋದು ಅದು ಇಲ್ಲ. ನಾವು ಕ್ಲೀನಾಗಿ ಇನ್ಶರ್ಟ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂದರೆ ನಾವು ಪ್ರಯತ್ನ ಪಡಬೇಕು. ಒಳ್ಳೆ ಬಟ್ಟೆ ಹಾಕೋಣ. ಎಷ್ಟು ಚೆನ್ನಾಗಿರೋ ಟೀ ಶರ್ಟ್ ಹಾಕೊಂಡಿದ್ದಾರೆ. ಅವ್ರ ದಾಡಿ ಒಂದು ತೆಗೆದುಬಿಟ್ಟಿದ್ದೆ ಅಂದ್ರೆ ತುಂಬ ಚೆನ್ನಾಗಿ ಕಾಣ್ತಿದ್ರು ರಾಜು. ಅಲ್ಲ ನನಗೇನೋ ಅನಿಸ್ತು. ಹೀಗೆ ನಮ್ಮನ್ನು ನಾವು ಗೌರವಿಸಿಕೊಳ್ಳದಿದ್ದರೆ ಬೇರೆ ಯಾರು ಗೌರವಿಸುವುದಿಲ್ಲ. ನೀನು ದೊಡ್ಡ ಮನುಷ್ಯ ಕಣಯ್ಯ, ನೀನು ಏನು ದಾಡಿ ಬಿಟ್ಟಿದ್ರು ನೀನು ದೊಡ್ಡ ಮನುಷ್ಯ. ಯಾರು ಅನ್ನಲ್ಲ, ದೊಡ್ಡ ಮನುಷ್ಯನಾಗಿ ಕಾಣಿಸ್ಕೊಳ್ಳಬೇಕು. ನೀವು ಅದಕ್ಕೋಸ್ಕರ ಅವ್ರ ಜೊತೆಯಲ್ಲಿರೋ ಸ್ನೇಹಿತರು ಅವರಲ್ಲಿರುವ ಗುಣಗಳನ್ನ ಹೇಳಬೇಕು ಇನ್ನೊಬ್ಬರಿಗೆ. ಅವರಾಗ ಏನ್ ಮಾಡ್ರೆ ಕೊಚ್ಕೋತಾನೆ ಅನ್ಕೋತಾರೆ, ಜಂಬ ಅನ್ಕೋತಾರೆ. ಸ್ನೇಹಿತರು ಒಳ್ಳೆಯವರು. ನೋಡ್ರಿ ಜಯಪ್ರಕಾಶ್ ಸಾರ್ ಅವ್ರ ಹತ್ರ ಇವ್ನು ಕಲ್ತಿದಾನಂತೆ, ಇವನು ಇದಾಗಿದೋ ಅಂತ ದೊಡ್ಡ ಮನುಷ್ಯ ಅಂತೆ ಅಂತ ಹೇಳಿದ್ರೆ ನಾನು ಹೋಗ್ತಿರ್ಬೇಕಾದ್ರೆ ನೀವೆಲ್ಲ ಹೌದಾ ಅಂತ ಒಂದು ಶೇಕ್ ಹ್ಯಾಂಡ್ ಮಾಡ್ತೀನಿ. ಏನಿಲ್ಲ ಅಂದ್ರೆ ಏನು ಮಾಡೋದು, ನಾನೇ ಹೇಳ್ಕೊಂಡ್ರೆ ಹೌದಾ ಇರ್ಲಿ ಬಿಡು ಅಂತೀರ ಅಷ್ಟೇ. ನಾವಾಗ ನಾವೇ ಹೇಳ್ಕೊಳ್ಳೋದಕ್ಕಲ್ಲ, ನಮಗೆ ಒಳ್ಳೆಯ ಸ್ನೇಹಿತರನ್ನ ಸಂಪಾದನೆ ಮಾಡಿಕೊಳ್ಳಬೇಕು. ಅಂತ ಸ್ನೇಹಿತರಾಗಿ ಜಯಪ್ರಕಾಶ್ ಅವರು ನಮಗೆ ಆಗಾಗ ಅಷ್ಟೇ ಅಲ್ಲ, ಮಾರ್ಗದರ್ಶಕರು ಕೂಡ ಆಗಿರ್ತಾರೆ. ಒಬ್ಬ ಒಳ್ಳೆಯ ಸ್ನೇಹಿತ ಮಾರ್ಗದರ್ಶಕ ಆಗಬೇಕು. ಏನೋ ತಪ್ಪು ಮಾಡಕ್ ಹೋಗ್ತೀನಿ ಅಂದ್ರೆ ತಡೀತಾರೆ. ಒಬ್ಬ ಸ್ನೇಹಿತ ಅಂತ ಕೆಲಸ ಮಾಡಬೇಕು, ಅವಾಗಲೇ ಒಂದು ಪರಿಪೂರ್ಣ ಸ್ನೇಹಿತ ಆಗೋದು. ಇಲ್ಲ ಅಂತಂದ್ರೆ ಏನಿಲ್ಲ,
ಓನ್ಲಿ ವಿಲ್ ಬಿ ದೇರ್ ಫಾರ್ ಬೆನಿಫಿಟ್ಸ್ ಅಲ್ವಾ. ಉಪಯೋಗ ಇರೋರು ಮಾತ್ರ ಅವರು ನಮ್ಮವರಾಗ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ ಅಲ್ವಾ. ಹಾಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆಯ ಸ್ನೇಹಿತ ಸಂಸ್ಕೃತದಲ್ಲೇ ಇರುವಂತಹ ಈ ಸುಭಾಷಿತ ಅವನು ಎಂತಹ ಕಠಿಣ ಸಮಯದಲ್ಲಿಯೂ ರಾಜನ ಕೆಂಗಣ್ಣಿಗೆ ಗುರಿಯಾಗಿದ್ದರೂ ಸಹ ಸ್ನೇಹಿತನನ್ನು ಬಿಟ್ಟು ಕೊಡುವುದಿಲ್ಲ. ಕಷ್ಟಗಳಲ್ಲಿ ಜೊತೆಲಿರ್ತಾನೆ, ಸಾವಿನಲ್ಲಿ ಜೊತೆ ಇರ್ತಾನೆ. ಅಂಥವನು ನಿಜವಾದ ಸ್ನೇಹಿತ, ಅಂಥವನೇ ಒಳ್ಳೆಯ ಮಾರ್ಗದರ್ಶಕ. ಅಂತ ಮಾರ್ಗದರ್ಶಕ ಸಿಕ್ಕಿರ್ಬೇಕಾದ್ರೆ ಉಪಯೋಗಿಸ್ಕೋಬೇಕಲ್ವೇನ್ರಿ ನಾವು ಅದಕ್ಕೋಸ್ಕರ ಈ 3 ದಿನದ ಅವಧಿ ಮೇಲೆ ನಾವು ಎಕ್ಸ್ಪ್ಲಾಯ್ಟ್ ಮಾಡಬೇಕು. ನಾವು ಇದನ್ನ ನಾವು ಸುಮ್ಮನೆ ಬಿಡಬಾರ್ದು. ಪ್ರತಿ ಕ್ಷಣ ಕೂಡ ನಾವು ಜಯಪ್ರಕಾಶ್ ಅವ್ರ ಕಡೆ ಕಲಿತಾ ಬರಬೇಕು. ನಾವು ಬರೀ ಕಲಿಯೋದಷ್ಟೇ ಅಲ್ಲ. ಯಾವ ಪೆನ್ ಯಾರು ತಂದಿದ್ದೀರಾ ಸರ್? ಪೆನ್ 1 2 3 4 5 ಮಿಕ್ದವ್ರು ಏನು ಪೆನ್ ತಂದಿಲ್ಲ. ಜಯಪ್ರಕಾಶ್ ಹೇಳ್ಕೊಡೋದಲ್ಲ ನಂಗೆ ಮುಂಚೆನೇ ಗೊತ್ತಿದೆ ಹಾಗಂತನ ಇಲ್ಲ. ಯಾವುದೇ ತರಬೇತಿ ಎಲ್ಲಿ ಹೊರಗಡೆ ಹೋದ್ರು ಕೂಡ ಒಂದು ಪೆನ್ ಇಟ್ಕೊಂಡ್ರೆ, ಬರೆಯುವ ಪೆನ್ನು, ರೈಟಬಲ್ ಪೆನ್. ಅಲ್ಲಿ ಹೋಗಿ ನೋಡಿ ಹಿಂಗೆ ಕೊಡೋದು ಕಡೆ ಪೇಪರೇ ಹರಿದು ಹೋಗುತ್ತೆ. ಬರೆಯುವಂಥ ಚೆನ್ನಾಗಿರುವ ಪೆನ್ ಇಟ್ಕೋಬೇಕು. ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿರ್ಬೇಕು. ಏನೋ ಹೇಳ್ತಾರೆ ಸಾಕು ಟಕ್ ಗುರುತು ಮಾಡ್ಬೇಕು, ಪಟ್ ಅಂತ ಚಿಕ್ಕದಾಗಿ ನಮ್ಗೆ ಅರ್ಥ ಆಗೋ ರೀತಿನೆಲ್ಲ ಬರ್ಕೊಂಡು ಅದನ್ನು ನಾವು ಲಾಂಗ್ ಹ್ಯಾಂಡಿಗೆ ಬರ್ಬೇಕು. ಹೇಳಿದ್ದೆಲ್ಲ ಜ್ಞಾಪಕ ಇರುತ್ತೆ. ಜಯಪ್ರಕಾಶ್ 1 ಗಂಟೆ ಪಾಸ್ ಮಾಡಿ ಎಲ್ಲ ಜ್ಞಾಪಕ ಇರುತ್ತೆ ನನಗೆ. ಮನೆಗೆ ಊಟ ಮಾಡಿದ್ಮೇಲೆ ಎಲ್ಲ ಮರ್ತೋಗ್ತೀನಿ. ನಾಳೆ ಕೇಳಿದ್ರೆ ಏನು ಇಲ್ಲ ತಾಪಿಸ್ಕೋಬೇಕು. ನಾನು ಸಾರನೇ ಕೇಳೋದು, ಸರ್ ಏನೇನು ಹೇಳಿದ್ರಿ ಹೇಳಿ. ಪ್ರಯೋಜನ ನಾವು ಯಾವ ಸಿದ್ಧತೆ ಇರಬೇಕು. ನಾವು ಹೇಗೆ ಭಾಷಣಕ್ಕೆ ಸಿದ್ಧತೆ ಮಾಡ್ಕೋತೀವೋ ನಾವು ಇಲ್ಲಿ ಬರೋದು ಕಲಿಯೋದಕ್ಕೆ. ಕಲಿಬೇಕಾದ್ರೆ ಹಂಗೆ ಸುಲಭ ಬರುತ್ತಾ? ಸಾರ್ ಎಷ್ಟೋ ಅನುಭವ ಪಟ್ಕೊಂಡು ಕಷ್ಟಪಟ್ಕೊಂಡು ಅದನ್ನು ಹೇಳ್ತಾರಲ್ಲ, ಅದನ್ನ ಇನ್ನೊಂದ್ಸಲ ಹೇಳಿ ಅಂತ ರಿಪೀಟ್ ಮಾಡೋಕ್ಕಾಗಲ್ಲ. ಪುಸ್ತಕ ಇಟ್ಕೋಬೇಕು, ಬರ್ಕೋಬೇಕು, ಚಿಕ್ಕ ಪುಸ್ತಕ ಇಟ್ಕೋಬೇಕು. ನಾನು ಈ ಡ್ರೈವರ್ಸ್ಗಳಿಗೂ ಕೂಡ ಅದನ್ನೇ ಹೇಳ್ಬಿಟ್ಟು ಬಂದಿರೋದು. ನಾನು ಐ ಆಮ್ ಏಬಲ್ ಟು ಗಿವ್ ಮೋಟಿವೇಶನಲ್ ಟಾಕ್ ಟು ಸೋ ಮೆನಿ ಪೀಪಲ್. ಹ್ಯಾಕ್ ಸಾಧ್ಯ ಆಯಿತು? ಜಯಪ್ರಕಾಶ್ ಅವರ ಮಾತುಗಳನ್ನೇ ನಾನು ಅನುಸರಿಸ್ತಾ ಇದ್ದೇನೆ. ನೋಡಿ, ನಾವು ಹೇಳ್ತೀವಿ ನಿಮ್ದೇನೋ ಒಂದು ಆಲೋಚನೆ ಇರುತ್ತೆ, ಯಾವುದೋ ಒಂದು ಪರಿನಲ್ಲಿ ಇರುತ್ತೆ, ಒಂದು ಫಾರ್ಮಲ್ಲಿ ಇರುತ್ತೆ, ಒಂದು ಟೈಪಲ್ಲಿ ಇರುತ್ತೆ. ಅಜ್ಜ ಅವ್ರು ಹೇಳಿದ್ರು, ಹೆಂಗಸರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಸಾಕು ಅಂತ. ಕರೆಕ್ಟಾ? 2 ದಿನದಿಂದ ನೆನ್ನೆ ಹೇಳಿದ್ರು ಅಜ್ಜ ಅವರು. ಅದು ಆಲೋಚನೆ. ಅಂಟಿಲ್ ಯು ಚೇಂಜ್ ಯುವರ್ ಥಿಂಕಿಂಗ್, ನಿಮ್ಮ ಆಲೋಚನಾ ಕ್ರಮಗಳನ್ನು ಬದಲಿಸಿಕೊಳ್ಳದಿದ್ದರೆ ನೀವು ನಿಮ್ಮ ಅನುಭವ, ಹಳೆಯ ಅನುಭವವನ್ನೇ ಮೆಲುಕು ಹಾಕ್ತಾ ಇರ್ತೀರಾ, ರಿಪೀಟ್ ಮಾಡ್ತಾ ಇರ್ತೀರಾ. 5,000 ವರ್ಷದಿಂದ ನಾವು ಪುಷ್ಪ ವಿಮಾನ ಓಡಿಸಿದ್ವಿ, ಕರೆಕ್ಟಪ್ಪ, ಇವತ್ತೇನು ವಿಮಾನ ಓಡಿಸ್ತಾ ಇದ್ದೀರಾ ಅದೇಳಿ. ಅನ್ಲೆಸ್ ಯು ಚೇಂಜ್ ಯುವರ್ ಥಿಂಕಿಂಗ್, ಆಲೋಚನಾ ಕ್ರಮವನ್ನು ಬದಲಿಸದೆ ಹೋದರೆ ಹಳೆಯ ಅನುಭವಗಳನ್ನೇ ಮೆಲುಕು ಹಾಕ್ತಾ ಇರ್ತೀರಾ, ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀರಾ. ಅದಕ್ಕೆ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತದೆ. ಅದಕ್ಕೋಸ್ಕರನೇ ಮತ್ತೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಬುದ್ಧ ಹೇಳುವ ಹಾಗೆ ಆತ ಹೇಳ್ತಾರೆ, ಡೋಂಟ್ ಮೇಕ್ ಪರ್ಮನೆಂಟ್ ಡಿಸಿಷನ್ಸ್ ಆನ್ ಟೆಂಪರರಿ ಫೀಲಿಂಗ್ಸ್. ಕೂತಿದ್ದೀರ ಇವರು ಕೂತಿರೋದು ನೋಡ್ರಿ, ಏನಿಲ್ಲ ಪ್ರಯೋಜನ ಇಲ್ಲ ಪ್ಲೀಸ್. ಇವರು ಅಷ್ಟೇ ಪ್ಯಾಂಟ್ ಸರಿಯಾಗಿ ಹಾಕೊಂಡಿಲ್ಲ ಇವರು. These are all temporary feelings. I cannot make permanent decisions. ನಾನು ಅವ್ರ ಬಗ್ಗೆ ಖಚಿತವಾದ ನಿರ್ದಿಷ್ಟವಾದ ಅಭಿಪ್ರಾಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಇವತ್ತು ಮಾತ್ರ ಪ್ಯಾಂಟ್ ಹಾಕ್ತಾರೆ, ಕರಿ ಪ್ಯಾಂಟ್ ಹಾಕೊಂಡಿದ್ದಾರೆ, ಇವ್ರು ಮಾತ್ರ ಈಗ ಕೂತಿದ್ದಾರೆ, ನಾಳೆ ಅವರು ಪ್ರತಿಷ್ಠಿತ ವ್ಯಕ್ತಿ ಆಗ್ತಾರೆ. ಅವರು ಅಷ್ಟೇ. ನಾನು ಟೆಂಪರರಿ ಫೀಲಿಂಗ್ಸ್ನಲ್ಲಿ ನನಗೇನೋ ಇವತ್ತು ಸಾಹೇಬ್ರು ಕಾಲು ಉದ್ದಕ್ಕೆ ಚಾಚ್ಕೊಂಡಿದ್ದಾರೆ, ಅವರೇನು ಗೌರವ ಕೊಡ್ತಾ ಇಲ್ಲಪ್ಪ ಅಂತ ನಾನು ಅಂದ್ಕೊಳ್ಬೋದು. ಇನ್ನೊಬ್ರು, ಇದು ಯೂಶುವಲಾಗಿ ಕಾಲೇಜ್ ಸ್ಟೂಡೆಂಟ್ಸ್ನಲ್ಲಿ ಆಗುತ್ತೆ, ನಿಮಗೂ ಗೊತ್ತಿರೋದು ಕೊಡ್ಕೊಳ್ಬೇಕಾದ್ರೆ. ಫಸ್ಟ್ PUC ಸೆಕೆಂಡ್ PUC ಬಂದಿರ್ತಾರೆ,
ಮನೆಗೆ ಹೋಗ್ಬಿಟ್ಟು ಹೇಳ್ತಾರೆ ನಾನು ಆ ಹುಡುಗಿನೇ ಮದುವೆ ಆಗೋದು ಅಂತ. ಫಸ್ಟ್ PUC